ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಮನೆ ಅಡಿಪಾಯ ತೆಗೆಯುವಾಗ ಒಂದು ತಂಬಿಗೆ ಪತ್ತೆಯಾಗಿದೆ. ಅದರಲ್ಲಿ ಸಾಕಷ್ಟು ನಿಧಿ ಪತ್ತೆಯಾಗಿರುವಂತದ್ದು. ತಂಬಿಗೆಯಲ್ಲಿ ಅಂದಾಜು 1 ಕೆಜಿ ನಿಧಿ ಇದೆ. ಮನೆಯ ಅಡಿಪಾಯ ಕೊರೆಯುವಾಗ ಪತ್ತೆಯಾದಂಥದ್ದು ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಗಂಗವ್ವ ಬಸವರಾಜ್ ರಿತ್ತಿ ಮನೆ ಜಾಗದಲ್ಲಿ ಪತ್ತೆಯಾಗಿರುವಂತಹ ನಿಧಿ ಇದು. ಈಗಾಗಲೇ ಲಕ್ಕುಂಡಿ ಗ್ರಾಮಕ್ಕೆ ತಹಸೀಲ್ದಾರ್ ಹಾಗೂ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಕುಟುಂಬ ಮನೆ ಅಡಿಪಾಯ ಕೊರೆಯುವಾಗ ಏನು ನಿಧಿ ಪತ್ತೆಯಾಗಿತ್ತು, ಸಿಕ್ಕಂತ ನಿಧಿಯನ್ನ ಗಣೇಶ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಈ ಕುಟುಂಬದವರು. ಈಗಾಗಲೇ ದೇಗುಲಕ್ಕೆ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. ಅದರ ಜೊತೆಗೆ ನಿಧಿ ನೋಡೋದಕ್ಕೆ ಸಾಕಷ್ಟು ಜನ ಕೂಡ ಸೇರ್ತಾ ಇದ್ದಾರೆ ಒಂದು ದೇವಸ್ಥಾನಕ್ಕೆ. ಹಾಗಾಗಿ ದೇವಸ್ಥಾನಕ್ಕೆ ಒಂದು ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿಯಿಂದ ದೇವಸ್ಥಾನಕ್ಕೆ ಭದ್ರತೆ ಕೊಡಲಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಕುಟುಂಬ ಈ ಒಂದು ನಿಧಿಯನ್ನ ದೇವಸ್ಥಾನಕ್ಕೆ ಒಪ್ಪಿಸಿರುವಂಥದ್ದು. ಆ ನಿಧಿಯನ್ನ ನೋಡೋದಕ್ಕೆ ಈಗ ಸಾಕಷ್ಟು ಜನ ಬಂದು ಸೇರ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜೀವ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ ಮಹಾರಾಜರು ಆಳಿದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಪತ್ತೆಯಾಗಿದೆ. ಏನು ಮನೆ ಪಾಯ ಅಗೆಯುವಾಗ ಒಂದು ಸಣ್ಣ ಚಂಬುದಲ್ಲಿ ಸುಮಾರು 1 ಕೆಜಿಯಷ್ಟು ಏನು ನಿಧಿ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ನಾವು ಲಕ್ಕುಂಡಿ ಗ್ರಾಮದಲ್ಲಿ ನೋಡ್ಬೋದು. ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅನ್ನೋ ನಾವು ನಿಮ್ಗೆ ತೋರ್ತೀವಿ. ಇಲ್ಲಿ ನೋಡ್ಬೋದು, ಆ ಏನು ಕಟ್ಟಿಗೆ ಏನು ನಡೆದಿದ್ದಾರೆ ಅದೇ ಒಂದು ಜಾಗದಲ್ಲಿ ಮನೆ ಏನು ನಿರ್ಮಾಣಕ್ಕೆ ಪಾಯ ಅಗಿತಾ ಇದ್ರು ಆ ಒಂದು ಜಾಗದಲ್ಲಿ ಒಂದು ಸಣ್ಣ ಚಂಬುದಲ್ಲಿ ನಿಧಿಯನ್ನು ಪತ್ತೆಯಾಗಿದೆ. ಅದು ಒಂದು ಸುಮಾರು 1 ಕೆಜಿ ಇರ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಈಗಾಗಲೇ ಈ ವಿಷಯ ತಿಳಿತಾದಂತೆ ಗದಗ ಜಿಲ್ಲೆಯ ಏನು ಗದಗ SP ಆದಂಥ ರೋಹನ್ ಅವರು ಆಗಿರ್ಬೋದು, ಅಡಿಷನಲ್ ಜಿಲ್ಲಾಧಿಕಾರಿಗಳಾಗಿರ್ಬೋದು, AC ತಹಸೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೂ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈಗ ಮನೆ ಮಾಲೀಕರು ಕೂಡ ಇದ್ದಾರೆ, ಅವರನ್ನು ಕೇಳೋಣ. ಈಗ ಒಂದು 3 ದಿನ ಆತ್ರಿ ಇನ್ನು ತರತ್ತೆ ಆಗತ್ತಿದ್ರಿ ಮಣ್ಣಾಗ ಸಿಗತ್ರಿ. ಮತ್ತೊಂದೇನು ಎಷ್ಟು ದಿನ ತೆಗಿಯಕತ್ರಿ? ಒಂದು 3-4 ದಿನ ಆಯ್ತು. ಇವತ್ತು ಎಷ್ಟು ಗಂಟೆಗೆ ಸಿಕ್ಕಿದೆ? ಇವತ್ತು ಸಿಕ್ಕಿಲ್ಲ, ಮುಂಜಾನೆ ಸಿಕ್ಕದ. ಮುಂಜಾನೆ ಸಿಕ್ಕದ. ಹೆಂಗೆ ಮಣ್ಣು ತೆಗಿಯೋ ಮುಂದೆ ಸಿಕ್ಕದ. ಈಗಾಗಲೇ ಸಾಕಷ್ಟು ಇಲ್ಲಿ ಕೂಡ ಪತ್ತೆ ಆಗಿದೆ ಅನ್ನೋಂಥದ್ದಿದೆ. ಈಗ ಇದೇನು ಯಾವ ಅಂತ ನಮ್ಮ ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಗ್ರಾಮ, ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಆಳಿದಂಥ 101 ಗುಡಿ 100 ಬಾವಿ ಇರುವಂಥ ನಮ್ಮ ಲಕ್ಕುಂಡಿ ಐತಿಹಾಸಿಕ ಗ್ರಾಮ. ಇಂದು ಇಲ್ಲಿ ಮನೆಯಲ್ಲಿ ಪಾಯ ತೆಗೆಯುವ ಮುಂದೆ ರಿತ್ತಿಯವ್ರ ಮನೆ, ಇದು 4ನೇ ವಾರ್ಡ್ನಾಗ ರಿತ್ತಿಯವ್ರ ಮನೆ, ಪಾಯ ತೆಗೆಯುವ ಮುಂದೆ ಈ ಚಮ್ಮನಲ್ಲಿರುವಂಥ ನಿಧಿ ಸಿಕ್ಕಿದೆ. ಸಿಕ್ಕ ತಕ್ಷಣ ಈ ಹುಡುಗ, ಇವ್ರ ಮಾವರಿ ಇವ್ರ ಮಾವ ಈ ಹುಡುಗಿಗೆ ಹೇಳಿದಾನೆ. ಈ ಹುಡುಗ ಏನು ಮಾಡಿದಾನೆ, ಅದು ಚರ್ಗಿ ತೊಗೊಂಡು ಎಲ್ಲ ಒಂದು 3-4 ಮನೆ ಅಡ್ಡಾಡಿದ್ದಾನೆ. ಆಮೇಲೆ ರಜಾ ಬೇಗಂ ತಹಸೀಲ್ದಾರ್ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೆ ಭೇಟಿಯಾಗ್ಯಾನ. ಅವ್ರು ಭೇಟಿಯಾಗಿಂದ ಅವರು ಫೋನ್ ಮಾಡಿ ನನಗೆ ಹಿಂಗೆ ಮನೆ ಇದನ್ನು ತೆಗಿಯೋ ಪಾಯ ತೆಗಿಯೋ ಮುಂದೆ ಒಂದು ನಿಧಿ ಸಿಕ್ಕೈತಿ, ಬಂಗಾರ ಸಿಕ್ಕೈತಿ, ಜಲ್ದಿ ಬರ್ರಿ ಸರ್ ನೀವು ಅಂತ ಹೇಳಿದ್ರು. ನನಗೆ ಆ ಮಾಹಿತಿ ಸಿಕ್ಕ ತಕ್ಷಣ ಫೋಟೋ ವಿಡಿಯೋ ತರಿಸ್ಕೊಂಡು ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬರಿಗೆ ಕಳಿಸಿ, ನಾನು ಹಿಂಗೆ ನಮ್ಮ ಊರಲ್ಲಿ ಇಂಥ ಸಿಕ್ಕಿದೆ ಮತ್ತು ನಮಗೆ ಪ್ರೊಸೀಜರ್ ಗೊತ್ತಾಗಲ್ಲ, ನಿಮ್ಮ ಮಾಹಿತಿ ಕೊಟ್ಟಿವಿ ಅಂತ ಹೇಳಿದ್ವಿ. ನಾವು ಕೂಡ ಲಕ್ಕುಂಡಿ ಗ್ರಾಮಸ್ಥರ ಪರವಾಗಿ ಈ ಮನೆಯವರಿಗೆ ಅಥವಾ ಈ ಹುಡುಗ ಅಥವಾ ಅವ್ರ ಮಾವರ ಅಥವಾ ಈ ಹುಡುಗ ಪಾಪ ತಂದೆ ಇಲ್ಲ, ಏನು ಸಾಧ್ಯ ಆಗುತ್ತೆ ಅದನ್ನು ಅವರಿಗೆ ಬಹುಮಾನ ಆಗಿರ್ಬೋದು, ಅವಂಗೆ ಸೂಕ್ತ ಒಂದು ಅವಶ್ಯಕತೆ ಇರುವಂಥ ಎಲ್ಲ ಸೌಲಭ್ಯಗಳನ್ನು ನೀಡಬೇಕಂತ ನಾನು ಲಕ್ಕುಂಡಿ ಗ್ರಾಮಸ್ಥನಾಗಿ ಕೇಳ್ಕೊತೇನೆ. ಇದಿಷ್ಟು ಲಕ್ಕುಂಡಿ ಗ್ರಾಮಸ್ಥರು ಮತ್ತು ಏನು ಮನೆ ಮಾಲೀಕರ ಮಾತು.